ವಿದ್ಯಾರ್ಥಿಗಳೇ, 8ನೇ ತರಗತಿ ಗಣಿತ, ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಘಾತಾಂಕಗಳ ಆಟ ಅನ್ನೋ ಪಾಠದ ಪುಟ ಸಂಖ್ಯೆ 49ರಲ್ಲಿ ಇರ್ತಕ್ಕಂಥ 8ರಿಂದ 14ರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ. ಅದರಲ್ಲಿ 8ನೇ ಲೆಕ್ಕ ಕೆಳಗಿನವುಗಳಲ್ಲಿ ಪ್ರತಿಯೊಂದರಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. 4ರ ಘಾತ 3 ಮತ್ತು 3ರ ಘಾತ 4. ಈಗ ನೋಡಿ, 4ರ ಘಾತ 3 ಅಂದರೆ ನಾವು ಬರ್ಕೊಳೋಣ. 4ರ ಘಾತ 3 ಅಂತಂದರೆ ಎಷ್ಟು? 4 × 4 × 4. ಅಲ್ಲಿಗೆ 4 4 16 × 4 14, ಅಲ್ಲಿಗೆ 16 4 64 ಆಯಿತು. ಹೌದಾ? ಇನ್ನು 3ರ ಘಾತ 4 ಅಂತಂದರೆ ನೋಡಿ, 3 × 3 × 3 × 3, ಅಲ್ಲಿಗೆ ಇದು 3 3 9, ನೆಕ್ಸ್ಟು 3 3 9, ಸೊ ಅಲ್ಲಿಗೆ 9 81. ಸೊ ಅಲ್ಲಿಗೆ 64 ದೊಡ್ಡದೋ 81 ದೊಡ್ಡದೋ ಅಂತಂದರೆ 81 ದೊಡ್ಡದು. 81 ಯಾವ್ದ್ರ ವ್ಯಾಲ್ಯೂ? 3ರ ಘಾತ 4 ವ್ಯಾಲ್ಯೂ. ಸೊ ಹಾಗಾಗಿ 4ರ ಘಾತ 3 ಅನ್ನೋದು 3ರ ಘಾತ 4 ಅನ್ನೋದಕ್ಕಿಂತ ಚಿಕ್ಕದು ಅಂತ. ಸೊ ಹಂಗಾಗಿ ದೊಡ್ಡದು ಯಾವುದು? 3ರ ಘಾತ 4 ಇಲ್ಲಿ ದೊಡ್ಡದಾಗಿದೆ. ಇನ್ನು ನೆಕ್ಸ್ಟ್ ಎರಡನೇದು, 2ರ ಘಾತ 8 ಅಂತಂದರೆ ಎಷ್ಟು ಅಂತ ನೋಡ್ಕೊತ ಹೋಗೋಣ. 2ಅನ್ನು 8 ಸರಿ ನಾವೇನು ಮಾಡಬೇಕು? ಗುಣಿಸ್ಬೇಕಾಗತ್ತೆ. ಇಲ್ಲಿ ಮಾಡ್ತಾ ಹೋಗ್ತೀನಿ ನೋಡಿ. ಈಗ 2 × 2, ಅಲ್ಲಿಗೆ ನೋಡಿ 2 2 4, ಇಲ್ಲೂ ಸಹ 2 2 4, ಇಲ್ಲೂ ಸಹ 2 2 4, ಇಲ್ಲೂ ಸಹ 2 2 4. ಸೊ ನೋಡಿ, ಅಲ್ಲಿಗೆ 4 4 16, ಇಲ್ಲೂ ಸಹ 4 4 16, 16 16 256 ಆಯಿತು. ಯಾವುದಕ್ಕಿದು? 2ರ ಘಾತ 8 ಅಂತಂದರೆ 256. ಇನ್ನು 8ರ ಘಾತ 2 ಅಂತಂದರೆ, 8ರ ಘಾತ 2 ಅಂತಂದರೆ ತುಂಬ ಸಿಂಪಲ್ಲು, ನಮಗೆ ಗೊತ್ತಿದೆ 8 8 64 ಅಂತ. ಸೊ ಅಲ್ಲಿಗೆ 64 ದೊಡ್ಡದು ಅಥವಾ 256 ದೊಡ್ಡದು? 256 ದೊಡ್ಡದು. ಸೊ ಹಾಗಾಗಿ 256 ದೊಡ್ಡದು ಎದಕ್ಕಿಂತ? 64ಕ್ಕಿಂತ. 256 ಎದಕ್ಕೆ ಬಂತು? 2ರ ಘಾತ 8. ಸೊ ಹಾಗಾಗಿ ದೇರ್ಫಾರ್ 2ರ ಘಾತ 8 ದೊಡ್ಡದು 8ರ ಘಾತ 2ಕ್ಕಿಂತ ಅಂತ. ಓಕೆ, ಈಗ 3ನೇ ಲೆಕ್ಕ ಮಾಡ್ತಾ ಹೋಗೋಣ. ಈಗ ನೋಡಿ, 3ನೇ ಲೆಕ್ಕ 100ರ ಘಾತ 2 ಅಂತಂದರೆ 100 × 100. ಸೊ ಅಲ್ಲಿಗೆ 100 100 10,000, 1ರ ಮುಂದೆ 4 0. ನೆಕ್ಸ್ಟು ಈಗ 2ರ ಘಾತ 100 ಅಂತಂದರೆ ಇದು ತುಂಬ ದೊಡ್ಡದು. ಅದಕ್ಕೆ ನಾವೇನು ಮಾಡೋಣ, ಇಲ್ಲಿ ಈ 2ರ ಘಾತ 100 ಅಂತ ಏನಿದೆ, 2ರ ಘಾತ 10 × 10 ಅಂತ ಬರ್ಕೋಬೋದು ನಾವು. ಆಗ ಏನಾಗತ್ತಪ್ಪ ಅಂತಂದರೆ, ನಮಗೆ ಗೊತ್ತಿದೆ 2ರ ಘಾತ 10 ಅಂತಂದರೆ 1024 ಆಗುತ್ತೆ. 1024 ಆಗುತ್ತೆ. ಇದು ಸ್ಟಾರ್ಟಿಂಗೇ ಮಾಡಿದಾಗ 2ರ ಘಾತ ಅಂತ ಮಾಡಿದಾಗ ನಾವು ಹೇಳಿದ್ವಿ, ಈಗ 1024 ಪೇಪರನ್ನು ಫೋಲ್ಡ್ ಮಾಡೋದ್ರಲ್ಲಿ ಬಂತು ನೋಡ್ರಿ, ಅದರಲ್ಲಿ 1024. ಈಗ 1024 ಅಂತಂದರೆ, ಸೊ ಈಗ ನಿಮಗೆ ಗೊತ್ತಿದೆ 1024ಅನ್ನು ಡಬಲ್ ಸರಿ ಗುಣಿಸಿದ್ರೆ, ಹೌದಾ? ಬರೀ 2 ಮಾಡಿದ್ರೆ ಸಾಕು, ಸ್ಕ್ವೇರ್ ಮಾಡಿದ್ರೆ ಸಾಕು, ಈ 10,000ಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಮಗೆ ಕ್ಲಿಯರ್ಲಿ ಗೊತ್ತಾಗತ್ತೆ ಏನು, ಈ 1024ರ ಘಾತ 10 ಏನಿದೆ ಇದು ದೊಡ್ಡದು, ಅದಕ್ಕಿಂತ 100ರ ಘಾತ 2ಕ್ಕಿಂತ. ಸೊ ಹಾಗಾಗಿ 2ರ ಘಾತ 100 ಇದು ದೊಡ್ಡದು ಯಾವುದಕ್ಕಿಂತ? 100ರ ಘಾತ 2ಕ್ಕಿಂತ ಅನ್ನೋದು ನಮಗೆ ಸುಲಭವಾಗಿ ಇಲ್ಲಿ ಗೊತ್ತಾಗತ್ತೆ. 9ನೇ ಲೆಕ್ಕ, ಒಂದು ಹಾಲು ಉತ್ಪಾದನಾ ಘಟಕವು ಒಂದು ವರ್ಷದಲ್ಲಿ 8.5 ಬಿಲಿಯನ್ ಪ್ಯಾಕೆಟ್ಗಳಷ್ಟು ಹಾಲನ್ನು ಉತ್ಪಾದಿಸಲಿಕ್ಕೆ ಯೋಜನೆ ಮಾಡ್ತಾ ಇದೆ. ಅವರಿಗೆ ಪ್ರತಿ ಪ್ಯಾಕೆಟ್ಗೆ ಒಂದು ಅನನ್ಯ ID ಗುರುತಿಸುವಿಕೆ ಕೋಡ್ ಬೇಕಾಗಿದೆ. 0ಯಿಂದ 9 ಅಂಕೆಗಳನ್ನು ಬಳಸಲಿಕ್ಕೆ ಆಯ್ಕೆ ಮಾಡಿದ್ರೆ ಕೋಡ್ ಎಷ್ಟು ಅಂಕೆಗಳನ್ನು ಒಳಗೊಂಡಿರುತ್ತೆ ಅಂತ. ಈಗ ಉತ್ತರವನ್ನು ಮಾಡ್ಕೊತ ಹೋಗೋಣ ನೋಡಿ. ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಒಟ್ಟು ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟಂತೆ ಅವರೇ ಕೊಟ್ಬಿಟ್ಟಿದ್ದಾರೆ, 8.5 ಬಿಲಿಯನ್. ಸೊ ಹೌದಾ, 8.5 ಬಿಲಿಯನ್. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಒಂದೊಂದು ಕೋಡನ್ನು ಕೊಡಬೇಕಾಗಿದೆ. ಹಾಗಾಗಿ ಅಗತ್ಯವಿರುವ ಕೋಡ್ಗಳ ಸಂಖ್ಯೆ 8.5 ಬಿಲಿಯನ್ ಅಂದರೆ 8 10ರ ಘಾತ 9. ಬಿಲಿಯನ್ ಅಂತಂದರೆ ಎಷ್ಟು? 10ರ ಘಾತ 9 ಆಗಿದೆ. ಇಷ್ಟು ಕೊಡಬೇಕು. ಇನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ ಏನು, 0ಯಿಂದ 9ರವರೆಗೆ ID ಅಂಕೆಯನ್ನು ತೆಗೆದುಕೊಳ್ಬೋದಂತೆ. ಹೌದಾ? 0ಯಿಂದ 9 ಅಂತಂದರೆ ಎಷ್ಟು ಸಂಖ್ಯೆ? 0ನೂ ಸೇರ್ಕೊಂಡು 9 ಅಂತಂದರೆ 10. ಆದ್ದರಿಂದ ಪ್ರತಿ ಅಂಕೆಗೆ 10 ಆಯ್ಕೆ ಇದಾವೆ. ಅಂದರೆ ID ಮಾಡಲಿಕ್ಕೆ 10 ಸಂಖ್ಯೆ ಯಾವ್ದು ಬೇಕಾದ್ರೂ ತೊಗೋಬೋದು. ಈಗ ನಮಗೆ ಅಷ್ಟೇ ತೊಗೋಬೇಕಂತಿಲ್ಲ, ಎಷ್ಟು ಬೇಕಾದ್ರೂ ತೊಗೋಬೋದು. N ಅಂಕೆಗಳೊಂದಿಗೆ ಕೋಡನ್ನು ಮಾಡಲಿಕ್ಕೆ ಒಟ್ಟು ಸಂಭವನೀಯ ಕೋಡ್ಗಳ ಸಂಖ್ಯೆ ಎಷ್ಟಾಗಿರುತ್ತಪ್ಪ ಅಂತಂದರೆ 10ರ ಘಾತ N ಅಂತ. ಅಂದರೆ ಯಾಕೆ ಅಂತಂದರೆ 10 ಸಂಖ್ಯೆಗಳಿದ್ದಾವೆ,
ಹೌದಾ. ಹಂಗಾಗಿ ಅದರ ಯಾವುದಾದ್ರೂ ಎನ್ ಯಾವುದಾದ್ರೂ ತೊಗೋಬೋದು, ಹತ್ರಘಾತ ಎನ್ ಅಂತೇಳಿ, ಅಂದರೆ ಹತ್ತರಲ್ಲಿ ಯಾವ್ದು ಬೇಕಾದ್ರೂ ತೊಗೋಬೋದು ಅಂತ. ಸೊ ಹಾಗಾಗಿ ಇಲ್ಲಿ ಏನು ಸಿಂಪಲಾಗಿ ನಮಗೇನು ಗೊತ್ತಾಗುತ್ತೆ ಅಂದರೆ ಹತ್ರಘಾತ ಎನ್ ಏನಿದೆ ಇದು ಇಲ್ಲಿ 8.5 ಮತ್ತು ಹತ್ರಘಾತ 9 ಅದಕ್ಕಿಂತ ದೊಡ್ಡದಿದೆ ಅಂತ. ಇನ್ನು ಹತ್ರಘಾತ 9 ಅಂತಂದರೆ 1 ಬಿಲಿಯನ್, ಅದು 1 ಮುಂದೆ 9 0 ಹಾಕ್ತೀವಿ. ಸೊ ಹಾಗಾಗಿ ಇದಕ್ಕಿನ್ನ ದೊಡ್ಡದೇ ಇರಬೇಕು. ಯಾಕೆ ಹೇಳ್ರಿ, ಯಾಕೆ ಇರಬೇಕು ಅಂತಂದರೆ, ಸೊ ನೋಡಿ 8.5 ಇಂಟು ಹತ್ರಘಾತ 9 ಅಂತಂದರೆ ಇಷ್ಟೊಂದು ಕೋಡ್ಗಳನ್ನು ಇದಕ್ಕೆ ನಾವು ಕೊಡಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಇದಕ್ಕಿಂತ ಜಾಸ್ತಿನೇ ಇರಬೇಕು. ಸೊ ಹಾಗಾಗಿ ಹತ್ರಘಾತ ಎನ್ ದೊಡ್ಡದು, ಅದಕ್ಕಿಂತ 8.5 ಇಂಟು ಹತ್ರಘಾತ 9 ಪೂರೈಸತಕ್ಕಂಥ ಎನ್ನ ಚಿಕ್ಕ ಮೌಲ್ಯ 10 ಆಗಿದೆ. ಸೊ ಹಾಗಾಗಿ ಹತ್ತರಘಾತ 10 ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ. ಹಾಗಾಗಿ ಕೋಡ್ ಎಷ್ಟು ಅಂಕೆಗಳನ್ನು ಒಳಗೊಂಡಿರುತ್ತೆ, ಹತ್ತರಘಾತ 10 ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಸಿಂಪಲ್, ಇದು ಅಷ್ಟೇನು ಕಾನ್ಸೆಪ್ಟು ಕಷ್ಟ ಇಲ್ಲ, ನೀವು 2 ಸರಿ ವಿಡಿಯೋ ನೋಡಿ ಗೊತ್ತಾಗ್ಬಿಡುತ್ತೆ. ಈಗ ಮುಂದೆ 10ನೇ ಲೆಕ್ಕ. 64 ಒಂದು ವರ್ಗ ಸಂಖ್ಯೆ, ಅದನ್ನು 8 ಸ್ಕ್ವೇರ್ ಮತ್ತು ಘನ ಸಂಖ್ಯೆ 4 ಕ್ಯೂಬ್ ಎರಡೂ ಆಗಿದೆ. ವರ್ಗ ಮತ್ತು ಘನ ಎರಡೂ ಆಗಿರುವ ಇತರ ಸಂಖ್ಯೆಗಳಿವೆಯೇ? ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗವಿದೆಯೇ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡೋಣ. ಹೌದು, ಪರಿಪೂರ್ಣ ವರ್ಗಗಳು ಮತ್ತು ಪರಿಪೂರ್ಣ ಘನ ಎರಡೂ ಆಗಿರುವ ಇತರ ಸಂಖ್ಯೆಗಳು ಇದ್ದಾವೆ ಅಂತ. ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ಪರಿಪೂರ್ಣ 6ನೇ ಘಾತ ಸಂಖ್ಯೆಗಳು ಅಂತ ವಿವರಿಸ್ಬೋದು. ಏನಪ್ಪ ಇದರ ಅರ್ಥ ಅಂತಂದರೆ ನೋಡಿ, ಸಿಂಪಲ್ಲು 2 ಘಾತ 6 ಅಂತ ನಾವು ಬರ್ಕೊಂಡ್ರೆ ಈ 6ರ ಅಪವರ್ತನ ನೋಡಿ, 6ರ ಅಪವರ್ತನ ಎಷ್ಟು, 3 2 ಅಂತ ಆಗಿದೆ, ಹೌದಾ. ಸೊ ಹಾಗಾಗಿ ನಾವು 2 ಘಾತ 6 ಹೆಂಗೆ ಬರ್ಕೋಬೋದು, 2 ಘಾತ 3 ಬರೆದ್ಬಿಟ್ಟು ಬ್ರಾಕೆಟ್ ಬರೆದು ಇದನ್ನು ಬರಿಬೋದು, ಅಥವಾ ಇದನ್ನೇ 2 ಘಾತ 2 ಅಂತ ಬರೆದು ಆಮೇಲೆ 3 ಬರಿಬೋದು ಅಲ್ವಾ. ಅಂದರೆ 2 ಕ್ಯೂಬ್ ಅದರ ಸ್ಕ್ವೇರು, 2 ಘಾತ 2 ಸ್ಕ್ವೇರ್ ಅದರ ಕ್ಯೂಬ್ ಬರಿಬೋದು. ಅಂದರೆ ಎರಡೂ ಸಂಖ್ಯೆ ಸೇಮ್ ಆಗುತ್ತೆ ಅಂತ. ಹಂಗಾಗಿ ನೋಡಿ ಇಲ್ಲೇನಾಗುತ್ತೆ ಹೇಳ್ರಿ, 2 ಘಾತ 6 ಅಂತಂದರೆ, ಸೊ ಇಲ್ಲಿ ನಾವು ಫಸ್ಟ್ ಮಾಡ್ತಾ ಹೋಗೋಣ. ಇದೇನು 2 ಘಾತ 3 ಅಂತಂದರೆ 8 ಸ್ಕ್ವೇರ್, ಹೌದಾ, ಈಸ್ ಈಕ್ವಲ್ ಟು 2 ಘಾತ 2 ಅಂತಂದರೆ 4 ಕ್ಯೂಬ್. ಸೊ 8 ಸ್ಕ್ವೇರ್ ಅಂದರೆ 64, 4 ಕ್ಯೂಬ್ ಅಂತಂದ್ರೆ 64. ಸೊ ಇಂಥ ಎರಡೂ ಸಂಖ್ಯೆಗಳು ಬರ್ತವೆ ಅಂತ ಅರ್ಥ. ಸೊ ಹಾಗಾಗಿ ನಾವೇನು ಹೇಳ್ಬೋದು, ಆದ್ದರಿಂದ ಎನ್ ಒಂದು ಪೂರ್ಣಾಂಕವಾಗಿರುವಾಗ ಎನ್ನ ಘಾತ 6 ರೂಪದ ಯಾವುದೇ ಸಂಖ್ಯೆಯು ವರ್ಗ ಮತ್ತು ಘನ ಎರಡೂ ಆಗಿರುತ್ತೆ ಅಂತ. ಅಂದರೆ ಯಾವ್ದು ಬೇಕಾಗಿರ್ಬೋದು ನೋಡ್ರಿ, 5 ಘಾತ 6 ಇದು ಸಹ ವರ್ಗ ಮತ್ತು ಘನ ಎರಡೂ ಆಗಿರುತ್ತೆ ಅಂತ ಅರ್ಥ. ಸೊ ನಾವು ಯಾವ್ದು ಬೇಕಾದ್ರೂ ತಗೋಬೋದು ಅನ್ನೋದು ಇದರ ಅರ್ಥ ಆಗಿದೆ. ನೋಡಿ 5 ಘಾತ 6 ಅಂತಂದರೆ ಇದನ್ನು ನಾವು ಹೆಂಗೆ ಬರಿಬೋದು, 5 ಘಾತ 3 ಅಂತ ಬರೆದು ಆಮೇಲೆ ಸ್ಕ್ವೇರ್ ಹಾಕ್ಬೋದು, ಅಥವಾ 5 ಘಾತ ಸ್ಕ್ವೇರ್ ಬರೆದ್ಬಿಟ್ಟು ಅಂದರೆ 5 ಸ್ಕ್ವೇರ್ ಬರೆದು ಆಮೇಲೆ 3 ಹಾಕ್ಬೋದು. ಅಂದರೆ ಯಾವುದೇ ಎನ್ನ ಘಾತ 6 ಅಂತ ಯಾವುದೇ ಇರುತ್ತೋ ಆ ಸಂಖ್ಯೆ ಕ್ಯೂಬು ಆಗಿರುತ್ತೆ, ಸ್ಕ್ವೇರು ಆಗಿರುತ್ತೆ ಅಂತ ಅರ್ಥ. ಉದಾಹರಣೆ ನೋಡ್ರಿ, 1 ಘಾತ 6 ಅಂತಂದರೆ ಇದು 1, 1 ಘಾತ 2, 1 ಘಾತ 3 ಅಂತಲೂ ಬರಿಬೋದು. ಇನ್ನು 64 ಅಂತಂದರೆ ಅದು 2 ಘಾತ 6, ಇಲ್ಲೇನು ಎಕ್ಸಾಂಪಲ್ ಕೊಟ್ಟಿನಲ್ಲ ಅದೇ ಬರುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ, 3 ಘಾತ 6 ಅಂತಂದರೆ 729 ಆಗುತ್ತೆ, ಅದು 27 ಸ್ಕ್ವೇರು ಆಗುತ್ತೆ. ಮತ್ತು 9 ಕ್ಯೂಬು ಸಹ ಆಗತ್ತೆ ಅಂತ ಅರ್ಥ. ನೋಡಿ 27 ಸ್ಕ್ವೇರ್ 9 ಕ್ಯೂಬ್ ಹೇಗೆ, ಇದನ್ನೊಂದ್ಸರಿ ನೋಡ್ಬಿಡೋಣ. ನೋಡಿ 3 ಘಾತ 6 ಅಂತಂದರೆ ಸೊ ನಾವು ಇದನ್ನು ಹೆಂಗೆ ಬರಿಬೋದು, 3 ಕ್ಯೂಬ್ ಸ್ಕ್ವೇರ್ ಬರಿಬೋದು, ಅಥವಾ 3 ಸ್ಕ್ವೇರ್ ಬರೆದು ಆಮೇಲೆ ಕ್ಯೂಬ್ ಬರಿಬೋದು. 3 ಕ್ಯೂಬ್ ಅಂತಂದರೆ 27 ಸ್ಕ್ವೇರ್, ಹೌದಾ, 27 ಹೊರಗೆ ಸ್ಕ್ವೇರ್ ಇದೆ, ಅಥವಾ 3 ಸ್ಕ್ವೇರ್ ಅಂತಂದರೆ 9 ಕ್ಯೂಬ್. ಸೊ ಎರಡೂ ಬರುತ್ತೆ. ಅದಕ್ಕೆ 3 ಘಾತ 6, 3 ಘಾತ 6 ಅಂತಂದರೆ 729 ಅನ್ನೋದು ಆಗಿದೆ. 11ನೇ ಸಂಖ್ಯೆ, ಒಂದು ಡಿಜಿಟಲ್ ಲಾಕರ್ 5 ಅಕ್ಷರಗಳ ಸಂಖ್ಯಾಯುಕ್ತ ಅಂದರೆ ಆಲ್ಫಾ ನ್ಯೂಮರಿಕ್. ಆಲ್ಫಾ ಅಂತಂದರೆ ನೋಡಿ ABCD ಏನೋ ಇರುತ್ತೆ, ನ್ಯೂಮರಿಕ್ ಅಂತಂದರೆ ಸಂಖ್ಯೆಗಳು 1ರಿಂದ 0ಯಿಂದ 9ವರೆಗೂ ಸಹ ಇರ್ತವೆ ಅಂತ. ಪಾಸ್ ಕೋಡನ್ನು ಹೊಂದಿದೆ ಅಂತ. ಕೆಲವು ಉದಾಹರಣೆ ಅವರೇ ಕೊಟ್ಟಿದ್ದಾರೆ. G89PO 3850 38098, BRJKW ಮತ್ತು 003AZ ನಂತಹ ಎಷ್ಟು ಕೋಡ್ಗಳು ಸಾಧ್ಯ ಅಂತ ಕೊಟ್ಟಿದ್ದಾರೆ. 5 ಸಂಖ್ಯೆಗಳು ಅಥವಾ ಅಕ್ಷರಗಳು ಇರಬೇಕು, ಅದರಲ್ಲಿ ABCDನೂ ಇರ್ಬೋದು, ಸಂಖ್ಯೆಗಳು ಇರ್ಬೋದು. ಅಂತಹ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ನೋಡಿ ಇದರ ಆನ್ಸರ್ ನೋಡೋಣ. ಈಗ ನೋಡಿ ಅಕ್ಷರಗಳ ಸಂಖ್ಯೆ A ಇಂದ Z ವರೆಗೂ ಎಷ್ಟಿದಾವಪ್ಪ, 26 ಇದ್ದಾವೆ. ನೆಕ್ಸ್ಟ್ ಅಂಕಿಗಳು 0ಯಿಂದ 9 10 ಇದಾವೆ. ಸೊ ಎರಡೂ ಸೇರ್ಕೊಂಡ್ರೆ ಎಷ್ಟಾಗುತ್ತೆ, 26 10 ಕೂಡಿದ್ರೆ ಎಷ್ಟಾಯಿತು, 36 ಆಯಿತು. ಸೊ ಹಾಗಾಗಿ ಪಾಸ್ ಕೋಡ್ನಲ್ಲಿರುವ ಪ್ರತಿಯೊಂದು ಅಕ್ಷರ ಎರಡೂ ಸೇರ್ಕೊಂಡು 36 ಸಂಖ್ಯೆಗಳು ಮತ್ತು
ABCD ಸೇರ್ಕೊಂಡು ಅಕ್ಷರಗಳಲ್ಲಿ ಯಾವುದಾದ್ರೂ ಆಗಿರ್ಬೋದು ಈ 36 ಅಕ್ಷರಗಳಲ್ಲಿ. ಅಲ್ಲದೆ 5 ಸ್ಥಾನದಲ್ಲಿ 5 ಅಷ್ಟೇ ಇರಬೇಕು ಅಕ್ಷರ ಅಥವಾ ಸಂಖ್ಯೆಗಳು. ಟೋಟಲ್ ಎಷ್ಟು? ಸೊ ಅಂದರೆ 36 ಆಯ್ಕೆ ಇದ್ದಾವೆ, 5ಕ್ಕೆ 36 ಆಯ್ಕೆ ಇದ್ದಾವೆ. ಹಾಗಾಗಿ ಒಟ್ಟು ಕೋಡ್ಗಳು ಎಷ್ಟು ಅಂತಂದರೆ 36ರ ಘಾತ 5 ಆಗುತ್ತೆ. ಸೊ 36ರ ಘಾತ 5 ಅಂತಂದರೆ ನಾವು 36ನ್ನು 5 ಸರಿ ಗುಣಿಸಿದ್ರೆ ಇಷ್ಟು ಬರುತ್ತೆ. ಎಷ್ಟು? 6,04,66,176 ಅಂತ. ಆದ್ದರಿಂದ 5 ಅಕ್ಷರದ ಆಲ್ಫಾ ನ್ಯೂಮರಿಕ್ ಪಾಸ್ ಕೋಡ್ಗಳನ್ನು ಹೊಂದಿರತಕ್ಕಂಥ ಸಂಭವನೀಯ ಸಂಖ್ಯೆ ಎಷ್ಟು ಅಂತಂದರೆ 6,04,66,176 ಅನ್ನೋದು ಇದ್ರ ಉತ್ತರ ಆಗಿದೆ. 12ನೇ ಲೆಕ್ಕ, ಪ್ರಪಂಚಾದ್ಯಂತ ಇರುವ ಕುರಿಗಳ ಸಂಖ್ಯೆ 2024ರಲ್ಲಿ ಸುಮಾರು 10⁹ ಅಂತೆ. ಮತ್ತು ಮೇಕೆಗಳ ಸಂಖ್ಯೆಯೂ ಸಹ ಅಷ್ಟೇ ಆಗಿದೆ. ಅಂದರೆ ಮೇಕೆಗಳ ಸಂಖ್ಯೆಯೂ ಸಹ 10⁹ ಆಗಿದೆ. ಕುರಿ ಮತ್ತು ಮೇಕೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಬರ್ಕೊಳ್ಳೋಣ. ಕುರಿಗಳ ಸಂಖ್ಯೆ ಎಷ್ಟು? 10⁹ ಬರ್ಕೊಂಬಿಡೋಣ. ಇನ್ನು ಮೇಕೆಗಳ ಸಂಖ್ಯೆ ಅದು ಸಹ 10⁹. ನೋಡಿ, ಕುರಿಗಳ ಸಂಖ್ಯೆ 10⁹, ಮೇಕೆಗಳ ಸಂಖ್ಯೆ 10⁹. ಕುರಿ ಮತ್ತು ಮೇಕೆ ಎರಡರ ಒಟ್ಟು ಸಂಖ್ಯೆ, ಹೌದಾ? ಒಟ್ಟು ಸಂಖ್ಯೆ ಎಷ್ಟು? 10⁹ ಪ್ಲಸ್ 10⁹. ಅಥವಾ ಇದನ್ನ ಹೆಂಗೆ ಬರಿಬೋದು ನೋಡಿ, 10⁹ ಪ್ಲಸ್ 10⁹ ಅಂತಂದರೆ ಇದು 2 ಇಂಟು ಡಬಲ್ ಮಾಡೋದು 10⁹ ಅಂತ ಬರಿಬೋದು, ಹೌದಾ? ಸೊ ಹಂಗಾಗಿ ಬರ್ತಾರೆ. ಸೊ ಹಂಗಾಗಿ ಈ 10⁹ ಪ್ಲಸ್ 10⁹ ಅನ್ನೋ ಆಪ್ಷನ್ ಎಲ್ಲಿದೆ? ಸೊ ನೋಡಿ, ಇಲ್ಲಿದೆ 4ನೇ ಆಪ್ಷನ್, ಹೌದಾ? ಮತ್ತು ಅದರ ಜೊತೆಗೆ 2 ಇಂಟು 10⁹ ಅನ್ನೋ ಆಪ್ಷನ್ ಎಲ್ಲಿದೆ? 5 ಇದೆ. ಸೊ ಹಾಗಾಗಿ ನೋಡಿ, ಇದು 6 ಇದು 5 ಮತ್ತು 6 ಏನಿದೆ ಇದಕ್ಕೆ ಸರಿ ಉತ್ತರ ಆಗಿದ್ದಾವೆ ಅಂತ. 13ನೇ ಲೆಕ್ಕ, ಲೆಕ್ಕಾಚಾರ ಮಾಡಿ ಉತ್ತರವನ್ನು ವೈಜ್ಞಾನಿಕ ಸಂಕೇತದಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ರೂಪದಲ್ಲಿ ಇಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇದು, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದ್ದರೆ ಒಟ್ಟು ಬಟ್ಟೆಗಳ ಸಂಖ್ಯೆನ ಕಂಡುಹಿಡಿಯಿರಿ ಅಂತ. ಫಸ್ಟು ನಾವು ಪ್ರಪಂಚದ ಜನಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು. ಪ್ರಪಂಚದ ಜನಸಂಖ್ಯೆ 8 ಬಿಲಿಯನ್ ಅಂದರೆ 800 ಕೋಟಿ ಅಂತ ಹೇಳಲಾಗುತ್ತೆ. ಸೊ ಈ ಬಿಲಿಯನ್ ಅಂತಂದರೆ 10⁹ ಅಂತ. ಇನ್ನು ಪ್ರತಿಯೊಬ್ಬ ವ್ಯಕ್ತಿ ಹೊಂದಿರತಕ್ಕಂಥ ಬಟ್ಟೆಗಳ ಸಂಖ್ಯೆ ಎಷ್ಟು? 30 ಪೀಸಸ್ಸು ಅಥವಾ 30 ಸೆಟ್ಗಳು ಅಂತ ತಿಳ್ಕೊಳ್ಳಿ. ಸೊ ಹಾಗಾಗಿ ಒಟ್ಟು ಬಟ್ಟೆಗಳ ಸಂಖ್ಯೆ ಇವೆರಡನ್ನೂ ಗುಣಿಸೋದಷ್ಟೇ ನಾವು. 8 ಇಂಟು 10⁹ ಇಂಟು 30 ಇಷ್ಟು ಗುಣಿಸ್ಬಿಟ್ರೆ ಆಯಿತು ನೋಡಿ. ಸೊ ಅಲ್ಲಿಗೆ 8 ಇಂಟು 30 ಇಂಟು 10⁹. ಅಲ್ಲಿಗೆ 8 3 24, 240 ಇಂಟು 10⁹. ನೋಡಿ, ನಮಗೆ ಆದರ್ಶ ರೂಪದಲ್ಲಿ ಬೇಕಾಗಿರೋದ್ರಿಂದ ಇದು 24 ಇಂಟು 10 ಇಂಟು 10⁹ ಅಂತ ಬರ್ಕೊಳೋಣ. ಸೊ ಅಲ್ಲಿಗೆ 24 ಇಂಟು ಈ 10 ಇಲ್ಲೊಂದಿದೆ, ಸೊ ಇಲ್ಲಿ 9 ಇದೆ. ಸೊ ನಾವೇನು ಮಾಡ್ಬೋದು, ಇವೆರಡನ್ನೂ ಕೂಡಿದ್ರೆ ಅಂದರೆ ಗುಣಿಸಿದಾಗ ಆ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ಕೂಡ್ಬೋದು. ಅಲ್ಲಿಗೆ 1 9 ಕೂಡಿದ್ರೆ 10 ಆಗುತ್ತೆ. ಇದು ಆದರ್ಶ ರೂಪದಲ್ಲಿ ಇದೆಯಾ ಅಂತಂದ್ರೆ ಇಲ್ಲ, 1ರಿಂದ 9 ಇರಬೇಕದು, 10 ಇರಬಾರ್ದು. ಸೊ ಹಾಗಾಗಿ ನಾವೇನು ಮಾಡೋಣ, ಈ ಕಡೆ ಪಾಯಿಂಟ್ ಇಲ್ಲಿಗಿಟ್ಟಾಗ ನೋಡಿ, ಈ ಕಡೆಯಿಂದ ಹಿಂಗೆ ಬಂದಾಗ ಏನಾಗುತ್ತೆ, ಇಲ್ಲೊಂದು 0 ಜಾಸ್ತಿ ಆಗಬೇಕು. ಸೊ ಹಂಗಾಗಿ 2.4 ಇಂಟು 10⁻11 ಆಗುತ್ತೆ. ಅಂದರೆ ಟೋಟಲ್ ಬಟ್ಟೆಗಳ ಸಂಖ್ಯೆ ಎಷ್ಟು? 2.4 ಇಂಟು 10⁻11 ಅನ್ನೋದು ಆಗಿದೆ. ಎರಡನೇ ಲೆಕ್ಕ, ಜಗತ್ತಿನಲ್ಲಿ ಸುಮಾರು 100 ಮಿಲಿಯನ್ ಜೇನುಗೂಡುಗಳಿವೆ. ಪ್ರತಿ ಗೂಡು ಸುಮಾರು 50,000 ಜೇನುನೊಣಗಳನ್ನು ಹೊಂದಿದ್ರೆ ಜೇನುನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಜಗತ್ತಿನಲ್ಲಿ ಎಷ್ಟು ಮಿಲಿಯನ್ ಜೇನುಗೂಡುಗಳಿದಾವಂತೆ? 100 ಮಿಲಿಯನ್ ಇದಾವಂತೆ. ಅದನ್ನು ಬರ್ಕೊಂಬಿಡೋಣ, ಹೌದಾ? ಪ್ರಪಂಚದಲ್ಲಿರುವ ಜೇನುಗೂಡುಗಳ ಸಂಖ್ಯೆ ಇದು, ಹೌದಾ? ಎಷ್ಟು? 100 ಮಿಲಿಯನ್. ಈಗ 100 ಮಿಲಿಯನ್ ಅಂತಂದರೆ ಇದನ್ನು ನಾವು ಹೆಂಗೆ ಬರ್ಕೋಬೋದು? 100 ಇಂಟು ಮಿಲಿಯನ್ ಅಂತಂದರೆ ನಿಮಗೆ ಗೊತ್ತಿದೆ 10⁻6 ಅಂತ, ಹೌದಾ? ಸೊ ಇದಿಷ್ಟು. ಇನ್ನು ಪ್ರತಿ ಜೇನುಗೂಡಿನಲ್ಲಿರುವ ಜೇನುಗಳ ಸಂಖ್ಯೆ ಎಷ್ಟಪ್ಪ? 50,000. ಸೊ ಹಾಗಾದರೆ ಒಟ್ಟು ಜೇನು ನೊಣಗಳ ಸಂಖ್ಯೆ ಏನು ಮಾಡಬೇಕು ನಾವು? ಈ 50,000 ಇಂಟು 100 ಇಂಟು 10⁻6 ಇಷ್ಟು ಬರೆದ್ರೆ ಆಯಿತು. ಸೊ ಈಗ ನೋಡಿ, ಇದನ್ನು ನಾವು ಹೆಂಗೆ ಬರ್ಕೋಬೋದು ಅಂತಂದರೆ ಇಲ್ಲಿ 5 ಅಂತ ಬರೆದ್ಬಿಟ್ಟು, ಹೌದಾ? ಇಲ್ಲಿ 10⁻ಎಷ್ಟಿದ್ದಾವೆ? 4 ಇದ್ದಾವೆ. ಸೊ 10⁻4, ಇಲ್ಲಿ 10⁻2, ಇಲ್ಲಿ 10⁻6. ಸೊ ಹಂಗಾಗಿ 5 ಇಂಟು 10⁻, ನೋಡಿ 4, ಇಲ್ಲೆರಡು 6, 6 ಇಲ್ಲಿ 6, 12. 5 ಇಂಟು 10⁻12 ಅಂತ ಬರಿಬೋದು. ಸೊ ಹಾಗಾಗಿ ಜೇನು ನೊಣಗಳ ಒಟ್ಟು ಸಂಖ್ಯೆ ಎಷ್ಟು? 5 ಇಂಟು 10⁻12. ಯಾಕೆ ಹಿಂಗೆ ಬರಿಬೇಕು ಅಂತಂದರೆ ಇದು ಆದರ್ಶ ರೂಪ, ನೆನ್ಪಿಟ್ಕೊಳ್ಳಿ, ವೈಜ್ಞಾನಿಕ ಸಂಕೇತ ಇದು. 5 ಇಂಟು 10⁻12 ಅನ್ನೋದು ಸರಿ ಉತ್ತರ ಆಗಿದೆ. ಮೂರನೇ ಲೆಕ್ಕ, ಒಬ್ಬ ಮಾನವನ ದೇಹದಲ್ಲಿ ಸುಮಾರು 38 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಕೋಶಗಳಿವೆ, ಅಂದರೆ ಜೀವಕೋಶಗಳು. ಜಗತ್ತಿನ ಎಲ್ಲ ಮನುಷ್ಯರಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ.
ಫಸ್ಟು ನಾವು ಜಗತ್ತಿನಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು 800 ಕೋಟಿ ಅಥವಾ 8 ಬಿಲಿಯನ್ ಅಂತೇಳಿ ಅದನ್ನು ಬರ್ಕೊಂಬಿಡೋಣ. ನೋಡಿ, ವಿಶ್ವದ ಜನಸಂಖ್ಯೆ ಎಷ್ಟು 8 ಬಿಲಿಯನ್. ಬಿಲಿಯನ್ ಬಿ ಅಂತಂದರೆ ಎಷ್ಟು ಬೈ 2. ಹೌದಾ, 2 ಅಂತಂದರೆ 10 ನಾವು 2 ಗುಂಪು ಇರಬೇಕು, ಅಂದರೆ 3 0 ಅನ್ನೋ 2 ಗುಂಪು. ಸೊ ಫಸ್ಟ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ 8 ಮುಂದೆ 3 0 ಆಲ್ರೆಡಿ ಇರ್ತವೆ ಅಂತ 3 2 ಗುಂಪು ಅಂತಂದರೆ ಅಲ್ಲಿ 10⁹9 ಅನ್ನೋದಾಗಿದೆ. 8 × 10⁹9. ಇನ್ನು ಮಾನವನ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಷ್ಟು 38 ಟ್ರಿಲಿಯನ್. ಸೊ ಟ್ರೀ ಅಂತಂದರೆ ಎಷ್ಟು 3 ಅಂತ 3 ಗುಂಪು. 0 ಅನ್ನೋವು ಎಷ್ಟು 3 ಗುಂಪು ಆಲ್ರೆಡಿ 3 ಇರ್ತವೆ ಅಂತಂದರೆ ಇದನ್ನು ಹೆಂಗೆ ಬರ್ಕೋಬೋದು 38 × 10⁻12 ಅನ್ನೋದಾಗಿದೆ. ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲ ಮಾನವರಲ್ಲಿ ವಾಸಿಸುವ ಒಟ್ಟು ಬ್ಯಾಕ್ಟೀರಿಯಾದ ಜನಸಂಖ್ಯೆ ಇವೆರಡನ್ನು ಗುಣಿಸೋದು 8 × 10⁹9 × 10 ಯಾವುದು ಇದು ಏನು ಬರೀಬೇಕು 38 ಬರೀಬೇಕು ನಾನು. ಇಲ್ಲಿ ನೋಡಿ 38 × 10⁻12 ಇದು ಗುಣಿಸೋದು. ಸೊ ಗುಣಿಸಿದಾಗ ನೋಡಿ ಇಲ್ಲಿ 8 × 38 × 10⁻9 × 10⁻12 ಎರಡನ್ನು ಗುಣಿಸೋಣ. ಸೊ ನೋಡಿ ಈ ಕಡೆ ಸೈಡಿಗೆ ಗುಣಿಸ್ತೀನಿ. ಸೊ ಈ ಕಡೆ ಸೈಡಿಗೆ ಗುಣಿಸಿದ್ರೆ 38 × 8 ನೋಡಿ 8 8 64ಕ್ಕೆ 4 10 6 8 3 24 24 6 30 ಅಲ್ಲಿಗೆ ಎಷ್ಟು ಬಂತು 304. ಅಲ್ಲಿಗೆ ನೋಡಿ 304 × 10 ಇಲ್ಲಿ 9 ಮತ್ತು 12 ಕೂಡಿದ್ರೆ 21 ಬಂತು. ಈಗ ಆದರ್ಶ ರೂಪದಲ್ಲಿ ಇಡಬೇಕು. ಆದರ್ಶ ರೂಪದಲ್ಲಿ ಇಡಬೇಕು ಅಂತಂದರೆ 2 ಸಂಖ್ಯೆ ಮುಂದೆ ಹೋಗಬೇಕು. 2 ಸಂಖ್ಯೆ ಮುಂದೆ ಹೋಗಬೇಕು ಅಂತಂದರೆ ಇಲ್ಲಿ 2 ಜಾಸ್ತಿ ಆಗಬೇಕು. ಸೊ ಅಲ್ಲಿಗೆ 3.04 × 10⁻23. ಸೊ ಹಾಗಾದರೆ ಒಟ್ಟು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಷ್ಟು 3.04 × 10⁻23 ಅನ್ನೋದಾಗಿದೆ. ಇನ್ನು 4ನೇ ಲೆಕ್ಕ, ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ಸೆಕೆಂಡ್ಸ್ಗಳಲ್ಲಿ ಕಂಡುಹಿಡಿಯಿರಿ ಅಂತ. ಅಂದರೆ ಒಬ್ಬ ಮನುಷ್ಯ ಟೋಟಲ್ ಜೀವಿತಾವಧಿಯಲ್ಲಿ ಊಟ ಮಾಡಲಿಕ್ಕೆ ಕಳೆದಂಥ ಟೈಮನ್ನು ಕಂಡುಹಿಡಿಯಿರಿ. ಇದನ್ನು ಜಸ್ಟ್ ಅಂದಾಜು ಮಾಡ್ಕೊಳ್ಳೋಣ. ಒಟ್ಟು ಒಬ್ಬ ಮನುಷ್ಯ 70 ವರ್ಷ 80 ವರ್ಷ ಹಿಂಗೆ ಬದುಕ್ತಾನೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಫಾರ್ ನಾನು ಎಕ್ಸಾಂಪಲ್ 80 ವರ್ಷ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಊಟ ಮಾಡೋಕ್ಕೆ ಒಂದು ಸರಿ ಊಟ ಮಾಡೋಕ್ಕೆ ಅರ್ಧ ಗಂಟೆ ತೆಗೆದುಕೊಳ್ತಾನೆ. ಅಂದರೆ ದಿನಕ್ಕೆ ಯೂಶ್ವಲಿ 3 ಸರಿ ಊಟ ಮಾಡ್ತಾನೆ. 3 ಸರಿ ಊಟ ಮಾಡಿದ್ರೆ ಒಂದು ಸರಿ ಅರ್ಧ ಗಂಟೆ ಅಂತಂದರೆ 3 ಸರಿ 1.5 ಗಂಟೆ ಆಗುತ್ತೆ. ಸೊ ಅದನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಬರ್ಕೊಳ್ಳೋಣ. ನೋಡಿ, ವ್ಯಕ್ತಿಯ ಸರಾಸರಿ ಜೀವಿತಾವಧಿ 80 ವರ್ಷ ಅಂತ ತೆಗೆದುಕೊಳ್ಳೋಣ. ಎಷ್ಟು 80 ವರ್ಷ. ನೆಕ್ಸ್ಟ್, ಪ್ರತಿದಿನ ಊಟ ಮಾಡಲು ತೆಗೆದುಕೊಳ್ತಕ್ಕಂಥ ಸಮಯ ಒಂದು ಸರಿ ಅರ್ಧ ಗಂಟೆ. ಹಂಗಾಗಿ 3 ಸರಿ ಊಟ ಮಾಡ್ತಾನೆ ಅಂತಂದರೆ 1.5 ಗಂಟೆ ತೆಗೆದುಕೊಳ್ತಾನೆ ಅಂತ ತೆಗೆದುಕೊಳ್ಳೋಣ. ಅಂದರೆ 1.5 ಗಂಟೆ ಅಂತ ಇದು. ಸೊ ಹಾಗಾಗಿ ದಿನಕ್ಕೆ ಒಟ್ಟು ಊಟದ ಸಮಯ ಸೆಕೆಂಡ್ಗಳಲ್ಲಿ. ಸೊ ಇಲ್ಲಿ ನೋಡ್ರಿ 1.5 ಗಂಟೆ. ಈ 1.5 ಗಂಟೆನ ನಿಮಿಷಕ್ಕೆ ಕನ್ವರ್ಟ್ ಮಾಡಿದ್ರೆ 60ರಿಂದ ಗುಣಿಸ್ಬೇಕು. ಯಾಕೆ ಅಂತಂದರೆ 1 ಗಂಟೆಗೆ 60 ನಿಮಿಷ. ಹೌದಾ, 60 ನಿಮಿಷವನ್ನು ಇಲ್ಲಿ ಸೆಕೆಂಡ್ಗಳಲ್ಲಿ ತಗೋಬೇಕು. ಯಾಕೆಂದರೆ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ 1 ನಿಮಿಷಕ್ಕೆ 60 ಸೆಕೆಂಡ್. ಅಂದರೆ ಅದನ್ನು 60ರಿಂದ ಮತ್ತೆ ಮಾಡ್ತಾ ಹೋಗೋಣ. ನೋಡಿ, ಈಗ ಗುಣಿಸು ಇಟ್ಟರೆ ನೋಡಿ ನಾನು ಸೈಡಿಗೆ ಇಲ್ಲಿ ಮಾಡ್ತೀನಿ. ಈ 15 × 60. ಹೌದಾ, ಇಲ್ಲಿ ನೋಡಿ 15 6 90 ಕರೆಕ್ಟಾ. 90 ಒಂದು 0 ಆಲ್ರೆಡಿ ಇದೆ. 1 ಸಂಖ್ಯೆ ಆದಮೇಲೆ ಇರೋದ್ರಿಂದ ಇದೆಷ್ಟು ಬಂತು 90 ಬಂತು. ಸೊ ಹಂಗಾಗಿ ನೋಡಿ 90 × 60 ಕರೆಕ್ಟಾ. ಈಗ 90 × 60 ಮಾಡಿದ್ರೆ ನೋಡಿ 9 6 54 2 0 ಇದ್ದವು. ಅಲ್ಲಿಗೆ 5400 ಸೆಕೆಂಡ್ಗಳಿದು. ಏನಿದು 5400 ಸೆಕೆಂಡ್. ಒಂದು ದಿನಕ್ಕೆ 5400 ಸೆಕೆಂಡ್ ಟೈಮನ್ನು ವೇಸ್ಟ್ ಅಂದರೆ ಊಟಕ್ಕೆ ವಿನಿಯೋಗಿಸ್ತಾನೆ ಅಂತ. ಇನ್ನು 80 ವರ್ಷದಲ್ಲಿ ದಿನಗಳ ಸಂಖ್ಯೆ ಒಂದು ವರ್ಷಕ್ಕೆ ಎಷ್ಟು ದಿನ ಅಂತಂದರೆ 365 ದಿನ. ಸೊ ಇದನ್ನು ಸಹ ಗುಣಿಸ್ಕೊಳೋಣ. ಸೊ ನೋಡಿ ಅದನ್ನು ಇಲ್ಲಿ ಮಾಡ್ತೀನಿ ನಾನು. 365 × 8 80 ಆಮೇಲೆ ಮಾಡೋಣ. ನೋಡಿ 8 5 40ಕ್ಕೆ 0 10 4 8 6 48 48 4 52 52ಕ್ಕೆ 2 10 5 8 3 24 24 5 29 1 0 ಕರೆಕ್ಟಾ. ಅಲ್ಲಿಗೆ 29,200 ದಿನಗಳು. 29,200 ದಿನ. ಈಗ ಒಬ್ಬ ಜೀವಿತಾವಧಿಯಲ್ಲಿ ಊಟ ಮಾಡಲು ಕಳೆದ ಸಮಯ ಎಷ್ಟು ಅಂತಂದರೆ 29,200 ಇಂಟು ಸೆಕೆಂಡ್ಗಳು. ಸೆಕೆಂಡ್ಗಳು ಎಷ್ಟಪ್ಪ 5,400 ಸೆಕೆಂಡ್. ಸೊ ಇವೆರಡನ್ನು ಗುಣಿಸ್ಬಿಟ್ರೆ ನಮಗೆ ಬೇಕಾದಂಥ ಉತ್ತರ ಸಿಗುತ್ತೆ. ಸೊ ಅದನ್ನು ಇಲ್ಲಿ ಮಾಡ್ತಾ ಹೋಗೋಣ. ಸೊ ನೋಡಿ ನಾನು 2000 ಅಂದರೆ 292 ಇಂಟು 54 ಇಷ್ಟು ಮಾಡಿಬಿಡೋಣ. ಮಾಡಿದ್ರೆ ನೋಡಿ 4 2 8
9 4 36ಕ್ಕೆ 6 ದಸ್ಕ 3 4 2 8 8 3 11 ಬಿಡಿ ಸ್ಥಾನವನ್ನು ಬಿಡೋಣ. ನೆಕ್ಸ್ಟ್ 5 2 10ಕ್ಕೆ 0 ದಸ್ಕ 1 9 5 45 1 46ಕ್ಕೆ 6 ದಸ್ಕ 4 5 2 10 10 4 14 ಕೂಡಿದ್ರೆ ಇಲ್ಲಿ 8 ಇಲ್ಲಿ 6 ಇಲ್ಲಿ 7 ಇಲ್ಲಿ 5 ಇಲ್ಲಿ 1 ಅಲ್ಲಿಗೆ ಎಷ್ಟು ಬರುತ್ತಪ್ಪ ಅಂತಂದರೆ 15 7 6 8 0 ಎಷ್ಟಿದ್ದಾವೆ? ಇಲ್ಲೆರಡು 0 ಇಲ್ಲೆರಡು 0. ಸೊ 4 ಸೊನ್ನೆಗಳನ್ನು ಹಾಕೋಣ. 2 0 2 0 ಹೌದಾ? 4 0 ಹಾಕಿದೆ. ಈಗ ಆದರ್ಶ ರೂಪದಲ್ಲಿ ಇಡಬೇಕು ಅಂತಂದರೆ 1 ಪಕ್ಕ ಬರಬೇಕು. 1 ಪಕ್ಕ ಬರಬೇಕು ಅಂತಂದರೆ ಎಷ್ಟು ಟೋಟಲ್ ಸಂಖ್ಯೆ ಇದೆ ನೋಡಿ? 2 4 6 8 8. ಹಾಗಾಗಿ ನೋಡಿ 1.57 ಇಂಟು 10⁸ 8. ಸೊ ಇದು ಸೆಕೆಂಡ್ಗಳು ಅಂತ. ಸೊ 1.57 ಇಂಟು 10⁸ 8 ಸೆಕೆಂಡ್ಗಳು ಅವನು ಊಟದಲ್ಲಿ ಕಳೀತಾನೆ ಜೀವಿತಾವಧಿಯಲ್ಲಿ ಅನ್ನೋದು ಇದರ ಅರ್ಥ. ಇನ್ನು ಈ ಪಾಠದ ಕೊನೆಯ ಲೆಕ್ಕ 14ನೇ ಪ್ರಶ್ನೆ. 1 ಅರಬ್ ಅಥವಾ 1 ಬಿಲಿಯನ್ ಸೆಕೆಂಡ್ಗಳ ಹಿಂದಿನ ದಿನಾಂಕ ಯಾವುದು ಅಂತ. ಅಂದರೆ 1 ಬಿಲಿಯನ್ ಸೆಕೆಂಡ್ಗಳ ಹಿಂದೆ ದಿನಾಂಕ ಯಾವುದಾಗಿತ್ತು ಅಂತ ನಾವು ಕಂಡುಹಿಡಿಬೇಕು. ಈಗ ಹಂಗಂತಂದರೆ ಫಸ್ಟ್ ನಾವು 1 ಬಿಲಿಯನ್ ಸೆಕೆಂಡ್ ಅಂತಂದರೆ ಎಷ್ಟು ವರ್ಷ ಅನ್ನೋದು ಕಂಡುಹಿಡ್ಕೊಳ್ಳೋಣ. ಎಷ್ಟು ವರ್ಷ ಅಂತ ಕಂಡುಹಿಡ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು? ಫಸ್ಟ್ ಇಲ್ಲಿ ನೋಡಿ 1 ಅರಬ್ ಅಥವಾ 1 ಬಿಲಿಯನ್ ಅಂತಂದರೆ ಎಷ್ಟು? ಬಿಲಿಯನ್ ಅಂತಂದರೆ ನಿಮಗೆ ಗೊತ್ತಿದೆ, ಬಿ ಅಂತಂದರೆ 2 ಅಂದರೆ 0 ಅನ್ನೋ 2 ಗುಂಪು ಪ್ಲಸ್ ಆಲ್ರೆಡಿ ಒಂದಿರುತ್ತೆ, ಅಲ್ಲಿಗೆ 10⁹ ಅನ್ನೋದು ನಿಮಗೆ ಗೊತ್ತಾಗಬೇಕಿದು. ಇದಾದಮೇಲೆ ಈಗ ಫಸ್ಟು ನಾವು ಇದನ್ನು ಏನಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತಂದರೆ ಫಸ್ಟು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಒಂದೊಂದೇ ಮಾಡ್ಕೊತ ಹೋಗೋಣ. ಸೆಕೆಂಡ್ಗಳನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನಿಮಿಷ ಸೊ ಈಸ್ ಈಕ್ವಲ್ ಟು 10⁹ ಈ ಸೆಕೆಂಡನ್ನು ಎದಕ್ಕೆ ಕನ್ವರ್ಟ್ ಮಾಡಬೇಕು? ನಿಮಿಷ. ನಿಮಿಷ ಅಂತಂದ್ರೆ ಏನು? 60 ಸೆಕೆಂಡಿಗೆ 1 ನಿಮಿಷ ಆಗಿರೋದ್ರಿಂದ ಸೊ 60ರಿಂದ ಭಾಗಿಸ್ಬೇಕು. ಸೊ ಹೌದಾ? ಸೊ ಆಯಿತು. ಇದನ್ನು ನಾವು ಏನು ಮಾಡೋಣ? ಈಗ ನಿಮಿಷವನ್ನು ಗಂಟೆಗಳಿಗೆ ಮಾಡ್ಕೊಳ್ಳೋಣ. ಸೊ ಗಂಟೆಗಳಿಗೆ ಮಾಡ್ಕೊಂಡ್ರೆ 10⁹ ಇಂಟು 60 ಆಯಿತು. ಯಾವುದಿದು? ಗಂಟೆಗೆ ಕನ್ವರ್ಟ್ ಆಯಿತು. ಸೊ ಗಂಟೆನ ನಾವು ದಿನಗಳಿಗೆ ಮಾಡ್ಕೊಳ್ಳೋಣ. ದಿನಗಳಿಗೆ ಮಾಡ್ಕೊಂಡ್ರೆ ದಿನಗಳು ಸೊ ಎಷ್ಟು ದಿನಗಳು? ಒಂದು ಗಂಟೆಗೆ ಮಾಡಿದ್ವಿ 60 ದಿನಗಳಿಗೆ ಅಂತಂದರೆ 24 ಮಾಡ್ಬೇಕು ನಾವು. ಸೊ ಹಾಗಾಗಿ ನೋಡಿ 10⁹ ಇಂಟು 60 ಇಂಟು 24. ಸೊ ಇದನ್ನು ನಾವು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ವರ್ಷ. ಸೊ ವರ್ಷಕ್ಕೆ ಮಾಡ್ಕೊಂಡ್ರೆ ಏನು ಮಾಡ್ಬೇಕು ಹೇಳಿ? 10⁹ ಕೆಳಗೆ ಏನಿರಬೇಕು? ಸೇಮ್ ಇದು 60 ಇಂಟು 60 ಇಂಟು 24 ಇಲ್ಲಿ ಕೆಳಗೆ ಬರೀತೀನಿ ನೋಡಿ 365 ಇಷ್ಟಿರಬೇಕು. ಸೊ ಹಾಗಾಗಿ ಇಷ್ಟು ಮಾಡಿಬಿಟ್ರೆ ನಮಗೆ ಲೆಕ್ಕ ಸಿಗುತ್ತೆ. ಸೊ ಹಾಗಾಗಿ ವರ್ಷ ಅಂತಂದರೆ ಏನು? ಸೊ ನೋಡಿ 10⁹ ಡಿವೈಡೆಡ್ ಬೈ 60 ಇಂಟು 60 ಇಂಟು 24 ಇಂಟು 365. ಸೊ ಇದನ್ನು ನಾವು ಗುಣಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿಗೆ ಇದನ್ನು 10⁹ ಅಂತ ಮಾಡೋಣ. ನೋಡಿ ಇಲ್ಲಿ 6 36 ಹೌದಾ? 36 2 0 ಇರೋದ್ರಿಂದ 2 0. ಈಗ ನಾವೇನು ಮಾಡೋಣ? 24 ಇಂಟು 365 ಇಲ್ಲೇ ಮಾಡೋಣ ನೋಡಿ. ಅಥವಾ ನಾವು ಇದನ್ನೇನು ಮಾಡೋಣ? 30 ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರ್ಕೊಂಬಿಡೋಣ. 365 ಇಂಟು 24 ಇಲ್ಲಿ ಮಾಡೋಣ ನೋಡಿ. 365 ಇಂಟು 24. ಈಗ ಫಸ್ಟು 4ರಿಂದ ಗುಣಿಸ್ಕೊಳ್ತಾ ಹೋಗೋಣ. ನೋಡಿ 4 5 20ಕ್ಕೆ 0 ದಸ್ಕ 2 4 6 24 2 26 ದಸ್ಕ 2 4 3 12 2 14 ಬಿಡಿ ಸ್ಥಾನವನ್ನು ಬಿಡೋಣ. ಈಗ 2ರಿಂದ ಮಾಡ್ತಾ ಹೋಗೋಣ. 2 5 10ಕ್ಕೆ 0 ದಸ್ಕ 1 ನೋಡಿ 2 6 12 1 13 13ಕ್ಕೆ 3 ದಸ್ಕ 1 2 3 6 1 7. ಸೊ ಅಲ್ಲಿಗೆ 0 ಇದು 6 4 3 7 7 1 8 ಇಷ್ಟು ಬಂತು. ಇದನ್ನು ಏನರಿಂದ ಮಾಡೋಣ? ನೋಡಿ 36ರಿಂದ ಗುಣಿಸೋಣ. ಮತ್ತೆ ಯಾಕೆ ಹೇಳ್ರಿ? ಫಸ್ಟ್ ಒಂದು ಬರ್ಕೊಂಬಿಡೋಣ. ಈಗ ಎಷ್ಟು ಬಂತಲ್ಲಿಗೆ? 8760 ಬಂತು. ಯಾವುದು? ಇವೆರಡನ್ನು ಗುಣಿಸಿದ್ರೆ. ಈಗ ನಾವೇನು ಮಾಡೋಣ? 8760 ಇಂಟು 36. 0 ಆಲ್ರೆಡಿ ಇದೆ, ಬಟ್ 0 ಬಿಟ್ಟು ನಾವು ಗುಣಿಸ್ಕೊಳ್ಳೋಣ. ಸೊ ಗುಣಿಸಿದ್ರೆ ಇಲ್ಲೂ ಸಹ 0 ಬಿಟ್ಟು ನಾನು ಗುಣಿಸ್ತೀನಿ ನೋಡಿ ಡೈರೆಕ್ಟು. 6ರಿಂದ ಗುಣಿಸ್ಕೊಳ್ಳೋಣ. ಫಸ್ಟು 6 6 36ಕ್ಕೆ 6
ದಸ್ಕ 3 ಕರೆಕ್ಟಾ. 6 ಏಳೆ 42 3 45 ದಸ್ಕ 4 8 6 48 48 4 52. ಇಲ್ಲಿ ಬಿಡಿ ಸ್ಥಾನವನ್ನು ಬಿಡೋಣ, 3ರಿಂದ ಮಾಡೋಣ. 6 3 18 ಕರೆಕ್ಟಾ. ದಸ್ಕ 1 7 3 21 21 1 22 ದಸ್ಕ 2 ನೋಡಿ. 3 8 24 24 2 26. ಈಗ 6 8 5 13 ದಸ್ಕ 1 4 1 5. ಈಗ ನೋಡಿ 2 2 4 4 1 5 ಕರೆಕ್ಟ್ ಇದೆ. ಇಲ್ಲ 5 6 11 ದಸ್ಕ 1 ಕೊಟ್ಟರೆ 2 1 3. ಸೊ ಅಲ್ಲಿಗೆ ಇದು ಎಷ್ಟು ಬರುತ್ತಪ್ಪ ಅಂತಂದರೆ ನೋಡಿ 10⁹ ಇಲ್ಲಿ 0 ಇರೋದ್ರಿಂದ ನಾನು ಡೈರೆಕ್ಟ್ ಇಲ್ಲಿ 0 ಹಾಕ್ತೀನಿ. ಸೊ ಇದೆಷ್ಟು ಬರುತ್ತಪ್ಪ ಅಂತಂದರೆ ನೋಡಿ ಇದು 31 53 60 ಹೌದಾ. ಜೊತೆಗೆ ಇಲ್ಲೆರಡು 0 ಇದ್ದಾವೆ. ಸೊ ಈ 2 0ನ ತಗೊಂಡ್ರೆ ಇಷ್ಟಾಯಿತು. ಓಕೆ, ಈ 2 0 ಇಲ್ಲೊಂದು 0 3 0 ಕರೆಕ್ಟಾ. 3 0 3 0 ಇದನ್ನು ಗುಣಿಸಿದಾಗ ಎಷ್ಟಾಯಿತು 31 53 ಅನ್ನೋದು ಬಂದಿದೆ. ಈಗ ಇದನ್ನು ನಾವು ಹೇಗೆ ಬರ್ಕೋಬೋದಪ್ಪ ಅಂತಂದರೆ ನೋಡಿ ಇಲ್ಲಿ ಮಾಡ್ತೀನಿ ನೋಡಿ ಸೈಡಿಗೆ 10⁹ ಡಿವೈಡೆಡ್ ಬೈ ನೋಡಿ ಇಲ್ಲಿ ಇದು 31 53 6 ಇಂಟು 10⁻³ ಅಂತ ಬರ್ಕೋಬೋದಾ. ಇದನ್ನು 3 0 ಇರೋದ್ರಿಂದ 10⁻³ ಅಂತ ಬರ್ಕೋಬೋದು. ಇನ್ನೂ ಸಿಂಪಲಾಗಿ ಬರಿಬೋದು ಅಂತಂದರೆ 3 ಪಕ್ಕ ಬರಬೇಕು ಅಂತಂದರೆ ಇಲ್ಲಿ 1 2 3 4. ಸೊ ನಾವು ಹೆಂಗೆ ಇದನ್ನು ಇನ್ನೂ ಸಿಂಪಲಾಗಿ ಬರ್ಕೋಬೋದು ಅಂತಂದರೆ ನೋಡಿ 10⁻9 ಬೈ ನೋಡಿ 3.15 ಇಂಟು 10⁻, ಯಾಕಂದರೆ 4 ಪಾಯಿಂಟ್ ಆದಮೇಲೆ ಬಂದಿದೆ 10⁻⁴ ಇಂಟು 10⁻3. ಸೊ ಈ ರೀತಿ ಬರ್ಕೊಳ್ಳೋಣ. ಈಗ 10⁻9 ಕೆಳಗೆ ನೋಡಿ 3.15 ಇಷ್ಟೇ ತೆಗೆದುಕೊಳ್ಳಿ ಸಾಕು. 3.15 ಇಲ್ಲಿ 4 ಇಲ್ಲಿ 3 ಇದೆ. ಸೊ ಅಲ್ಲಿಗೆ 10⁻7 ಆಯಿತು. ಇಲ್ಲಿ ಇದನ್ನು ಈ ಕಡೆ ಇಲ್ಲಿಗೆ ಮಾಡ್ತೀನಿ ನೋಡಿ. ಸೊ ಈಗ 10⁻9 ಈ 7ಅನ್ನು ಮೇಲ್ಗಡೆ ಕಳಿಸೋಣ, ಆವಾಗ -7 ಆಯಿತು. ಇಲ್ಲಿ ಕೆಳಗೆ 3.15. ಸೊ ಈಗ 7ರಲ್ಲಿ 9ರಲ್ಲಿ 7 ಹೋದರೆ 2 10⁻2 ಬೈ 3.15. ಸೊ ಈಗ 10⁻2 ಅಂತಂದರೆ ಎಷ್ಟು 100 ಡಿವೈಡೆಡ್ ಬೈ 3.15. ಇದನ್ನು 100ಅನ್ನು 3.15ರಿಂದ ನಾವು ಭಾಗಿಸೋಣ ನೋಡಿ. ಈಗ 100ಅನ್ನು 3.15ರಿಂದ ನಾವೇನು ಮಾಡೋಣ ಭಾಗಿಸೋಣ. ಈ ಕಡೆ ಸೈಡಿಗೆ ಭಾಗಿಸ್ತೀನಿ ನೋಡಿ. 100 ಡಿವೈಡೆಡ್ ಬೈ 3.15 ಅಂತಂದರೆ ನಾನು ರೌಂಡ್ ಫಿಗರ್ 3 ತೊಗೊಂಡ್ಬಿಡ್ತೀನಿ. ಸೊ 3 ತೊಗೊಂಡ್ರೆ ನೋಡಿ ಇಲ್ಲಿ ನಮಗೆ ಗೊತ್ತಿದೆ 3 3 9 ದಸ್ಕ 1 0 ಕೆಳಗೆ ಇಳಿಸ್ಕೊಳ್ಳೋಣ 10 ಆಯಿತು. 3 3 9 ದಸ್ಕ 1 ಪಾಯಿಂಟ್ ಕಟ್ಟಿದ್ರೆ ಮತ್ತೆ 0 ಬರುತ್ತೆ. 3 3 ಅಲ್ಲಿಗೆ 32 ಅಂತ ತಗೊಂಡ್ಬಿಡ್ತೀನಿ ನಾನು. ಸೊ ರೌಂಡ್ ಫಿಗರು ಅಪ್ರಾಕ್ಸಿಮೇಟ್ಲಿ 33 ವರ್ಷ. ಇನ್ನು ಎಕ್ಸಾಕ್ಟ್ ಅಂತಂದರೆ 3.15 ಇದೆ, ಅದನ್ನು ಮಾಡಿದ್ರೆ ಎಕ್ಸಾಕ್ಟ್ 32 ಬರುತ್ತೆ. ಬಟ್ ಇರಲಿ, ಇದು ಅಂದಾಜು ಬೆಲೆ ಆಗಿರೋದ್ರಿಂದ 33 ವರ್ಷ ಅಂತ ತೆಗೆದುಕೊಳ್ಳೋಣ. ಸೊ ಈಗ 33 ವರ್ಷದ ಹಿಂದೆ ಹೋದರೆ ಈ ದಿನ ಈ ತಾರೀಕು ಈ ದಿನ ಯಾವುದು, ಈ ದಿನ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ದಿನ ಯಾವುದು ಅಂತ ಹೇಳ್ಬಿಡ್ತೀನಿ. ಸೊ ಯಾವ ದಿನಪ್ಪ ಅಂತಂದರೆ ಇವತ್ತು ಇದು 18ನೇ ತಾರೀಕು ಹೌದಾ, ಆಗಸ್ಟು 2026. ಸೊ ಇದರ 33 ವರ್ಷಕ್ಕೆ ಹಿಂದಕ್ಕೆ ಹೋಗ್ರಿ. 33 ವರ್ಷ -33 ವರ್ಷ. ಸೊ 33 ವರ್ಷ ಅಂತಂದರೆ ಸೇಮು ಈಗ 26ರಲ್ಲಿ 2026ರಲ್ಲಿ 33ಅನ್ನು ಕಳೀರಿ. ಸೊ ಕಳೆದ್ರೆ ನೋಡಿರಿ 6ರಲ್ಲಿ 3 ಹೋದರೆ 3, 2ರಲ್ಲಿ 3 ಹೋಗಲ್ಲ, ದಸ್ಕ ತೆಗೆದುಕೊಳ್ಳೋಣ 12, 12ರಲ್ಲಿ 3 ಹೋದರೆ 9, ಇಲ್ಲಿ 0 9 ಆಯಿತು ಕರೆಕ್ಟಾ. ಸೊ ಅಲ್ಲಿಗೆ 9, ಇಲ್ಲಿ 2 1, ಅಲ್ಲಿಗೆ 1993. ಸೊ ಅಲ್ಲಿಗೆ ಯಾವುದು ವರ್ಷ 1993 ವರ್ಷ. ಸೊ ದಿನ ಇದೇ ದಿನ ಅಂತ ತಿಳ್ಕೊಳ್ಳೋಣ, ಇದೇ ವರ್ಷ ಇದೇ ತಿಂಗಳು ಅಂತ ತಿಳ್ಕೊಳ್ಳೋಣ. ಅಲ್ಲಿಗೆ 18/8/1993 ಇದು ದಿನ. ಯಾವುದು 10⁻9 ಸೆಕೆಂಡ್ಗಳು ಅಂತಂದರೆ ಎಷ್ಟು 33 ವರ್ಷದ ಹಿಂದೆ. ಅದು ದಿನಾಂಕ ಕೇಳಿರೋದ್ರಿಂದ ನಾವೇನು ಮಾಡೋಣ, ಇದೇ ದಿನಾಂಕ ಬರೆಯೋಣ, ಅಥವಾ ನೀವು ಯಾವ ದಿನಾಂಕ ಇರುತ್ತೋ ಅದನ್ನು ಆ 33 ವರ್ಷದ ಹಿಂದಿನ ದಿನಾಂಕ ಬರೆದ್ರೆ ಆಯಿತು. 18/8/1993 ಅನ್ನೋದು ಇದ್ರ ಉತ್ತರ ಆಗಿದೆ. ಇಲ್ಲಿಗೆ ನಮ್ಮ ಈ ಘಾತಾಂಕಗಳ ಆಟ ಪವರ್ ಪ್ಲೇ ಅನ್ನೋ ಪಾಠ ಇಲ್ಲಿಗೆ ಮುಗಿಯುತ್ತೆ.